ಒಂದು 3 ಲೀಟರ್ ನೀರಿಗೆ 1 kg ಉಪ್ಪು, ಅಥವಾ 15 ಲೀಟರ್ ಟ್ಯಾಂಕ್ ಇತ್ತು ಅಂತಂದ್ರೆ ಅದಕ್ಕೆ ಒಂದು 3-4 kg ಉಪ್ಪು, ಸ್ವಲ್ಪ ಸುಣ್ಣ, ಎಕ್ಕೆ ಎಲೆಗಳಿದ್ರೆ ಎಕ್ಕೆ ಎಲೆ ರಸ ಅದರಲ್ಲಿ ಸೇರಿಸಿ ಇಡ್ರಿ ಸ್ವಲ್ಪ. ಅದು ಸಾಧ್ಯ ಆಗದೆ ಇದ್ರೆ ಎಷ್ಟು ಕಳೆ ಎಳೆದಾಗಿರುತ್ತೆ ಅಷ್ಟು ಬೇಗ ಸ್ಪ್ರೇ ಮಾಡಿದ್ರೆ ಇದು ಹೊರಟು ಹೋಗುತ್ತೆ. ಬೆಳೆಗಳಿಗೆ ಬೆಳೆಯದಂತೆ ಕಾಳಜಿ ವಹಿಸ್ಬೇಕಷ್ಟೇ. ಇಂಥ 4-8 ಇವೆ ನನ್ನ ಇರದೇ ಇದ್ರೆ ಈ ಕಾಂಗ್ರೆಸ್ ಏನಿದೆಯಲ್ಲ, ಇದು ಪಾರ್ಥೇನಿಯಂ, ಈ ಪಾರ್ಥೇನಿಯಂ ಅನ್ನ ಒಂದು ಪಾತ್ರೆಯಲ್ಲಿ ಹಾಕಿ ಕುದಿಸ್ರಿ. ಕಳ ಕುದಿಸಿ ಉಗಿ ಹೋಗುವಾಗ ಅದು ಮುಖಕ್ಕೆ ಅಥವಾ ನಮ್ಗೆ ಎಲ್ಲಿ ಕೈ ಬಳಿದಂತೆ ಕಾಳಜಿ ವಹಿಸ್ರಿ. ಆಮೇಲೆ ಅದನ್ನ ತಂಪಾಗಿಸಿ ಆ ನೀರನ್ನ ಸೋಸ್ಕೊಂಡು ಆ ನೀರನ್ನ ಸ್ಪ್ರೇ ಮಾಡಿದ್ರೆ ಸಾಕು. ಮತ್ತೆ ಎಲ್ಲಿಯೂ ಸಹಿತ ಪಾರ್ಥೇನಿಯಂ ಬೆಳೆಯೋದಿಲ್ಲ. ಯಾವ ಕಳೆ ನಿಮ್ ಹೊಲದೊಳಗೆ ಬರ್ತೋ ಆ ಕಳೆಯನ್ನ ಬೇರು ಸಹಿತ ಕೆತ್ತಬೇಕು. ಮೇಲೆ ಬೀಜ ಬಂದಿರ್ಬೇಕು, ಕೆಳಗೆ ಬೇರು ಇರಬೇಕು. ಬೇರು ಸಹಿತ ಬೀಜವನ್ನ ಕಿತ್ತಿ ಯಾವ ಕಳೆ ನಿಮ್ಮ ಹೊಲದಲ್ಲಿ ಹೆಚ್ಚಿದೆಯೋ ಅದರದೇ ಆ ಕಳೆಯನ್ನು ಬೇರು ಸಹಿತ ಕಿತ್ತಿ ಬೀಜ ಬರುವವರೆಗೂ ತಡಿಬೇಕು. ಬೀಜ ಬರುವವರೆಗೂ ತಡೆದು ಆ ಬೇರು ಸಹಿತ ಕಿತ್ತಿ ಆ ಬೇರನ್ನು ಚೆನ್ನಾಗಿ ತೊಳೆದು ಈ ಪೂರ್ತಿಯಾಗಿ ಇದನ್ನು ಕಟಿಂಗ್ ಮಾಡಿ ನೀರಿನಲ್ಲಿ ಚೆನ್ನಾಗಿ ಕುದಿಸಿ, ಅಥವಾ ಗೋಮೂತ್ರದಲ್ಲಿ ಒಂದು 10-15 ದಿವಸ ನೆನೆ ಹಾಕಿ ಆ ನಂತರ ಸೋಸಿ ಆ ನೀರನ್ನ ಸ್ಪ್ರೇ ಮಾಡಿದರೆ ಕಳೆಗಳ ನಿಯಂತ್ರಣ ಆಗುತ್ತೆ. ಸುಮಾರು ಕಳೆಗಳ ನಿಯಂತ್ರಣ. ಇಂಥ ಬಹಳ ಬೇರೆ ಇವೆ. ಮತ್ತೊಂದು ಸಾರಿ ಭೇಟಿಯಾದಾಗ ಅಥವಾ ನಿಮಗೆ ವಾಟ್ಸ್ಆಪ್ಗಳ ಮೂಲಕ ಇದರ ಮೂಲಕ ತಲುಪಿಸುವಂತ ವ್ಯವಸ್ಥೆಯನ್ನ ನಮ್ಮ ಮಹೇಶ್ ಜಿ ಅವರು ಮಾಡ್ತಾರೆ ಅಂತ ನಾನು ಭಾವಿಸ್ತೇನೆ. ಪೂಜ್ಯರು ದೊಡ್ಡ ಮನಸ್ಸು ಮಾಡಿ 11 ಗಂಟೆಗೆ ಸರಿಯಾಗಿ ತಾವು ಈ ಕಾರ್ಯಕ್ರಮ ಆರಂಭ ಮಾಡಬೇಕು ಅಂತ ನಾನು 10 ಸಾರಿ ಕೇಳಿದೆ. ಈ ಮನುಷ್ಯನ ಭಾವನೆ ಎಷ್ಟು ಅಂದ್ರೆ ಇಲ್ಲ, ನಮ್ಮ ಗುರುಗಳು ಹೇಳಿದ್ದಾರೆ ಅವ್ರು ಬಂದ ನಂತರನೇ ಆರಂಭ ಮಾಡೋದು ಅಂತ. ತಮ್ಮ ಇಷ್ಟೊಂದು ಸಮಯ ಹಾಳು ಮಾಡೋದಕ್ಕಿಂತಲೂ ಮುಂಚೆನೆ ಮಾಡಿದ್ರಿ ಅಂತಂದ್ರೆ ಇನ್ನಷ್ಟು ಒಳ್ಳೇದಾಗ್ತಿತ್ತು. ಇನ್ನಷ್ಟು ಏನಾದ್ರು ನಮಸ್ಕಾರ್ತಿತ್ತು ಏನಾದ್ರು ತಾವು ಅಗದಿ ಕಡಿಮೆ ಸಮಯ ಸ್ವಾಮೀಜಿ ನಮ್ಗೆ ಕೊಟ್ರೆ. ಯಾಕಂದ್ರೆ ನೀವು ಅಧಿಕಾರಿಗಳಾಗಿದ್ರಿ, ಕೃಷಿಕರಾಗಿದ್ರಿ, ಏನೇನು ಆಗಿದ್ರಿ. ನಮ್ದು ಒಂದೇ ಪಾರ್ಟ್, ಸ್ವಾಮೀಜಿ ಅವರು 3-4 ಪಾತ್ರಗಳನ್ನು ಮಾಡಿ ಆದ್ರಿಂದ ಅವರಿಗೆ ಅನುಭವ ಜಾಸ್ತಿ ಇರೋದ್ರಿಂದ ಕೊಡ್ಲಿಕ್ಕೆ ಆಗ್ತಿತ್ತು. ಆದ್ರೆ ನಮ್ಮ ಮಹೇಶ್ ಜಿಯವರ ಈ ಭಾವಜೀವಿ ಏನೇನೋ. ಆಮೇಲೆ ಇನ್ನೊಂದು ಕೊನೆಯದಾಗಿ ನಂದು ಒಂದು ವಿನಂತಿ ನಿಮ್ಮೆಲ್ಲರಲ್ಲಿ,